ನಮಸ್ಕಾರ ಬಾಸ್, ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಆಲ್ರೌಂಡರ್ಸ್ ಅಲ್ಲಿರೋ ಪಾಡ್ಕಾಸ್ಟಿನ ಬೆಸ್ಟ್ ಕ್ಲಿಪ್ಸ್ನ ಈ ಚಾನಲ್ಗೆ ಹಾಕ್ತೀವಿ. ಸೊ 15ರಿಂದ 20 ನಿಮಿಷ ಅಥವಾ 8ರಿಂದ 12 ನಿಮಿಷದ ವಿಡಿಯೋಸು ಈಸಿಯಾಗಿ ಕನ್ಸ್ಯೂಮ್ ಮಾಡ್ಬೋದು. ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ನ ಕೊಡ್ತಾನೆ ಇರಿ. ನೀನ್ ಇವತ್ ಕೂತ್ಕೊಂಡು ನನ್ ಪಾಡ್ಕಾಸ್ಟ್‌ಗೆ ಬರೀ 5,000 ವ್ಯೂಸ್ ಇದೆ. ಇನ್ನೊಂದ್ ಪಾಡ್ಕಾಸ್ಟ್‌ಗೆ 5,00,000 ವ್ಯೂಸ್ ಆಗೋಯ್ತು ಅಂತ ಕೂತ್ಕೊಂಡ್ರೆ ಯು ವಿಲ್ ಲೂಸ್ ದ ಬ್ಯಾಟಲ್ ದೇರ್. Bro, bro, ಹ, I would like to correct. ಹ, Smarter person. ಹ, ಅವ್ರ ವ್ಯೂಸ್ 5,000 ಬಂತು. ಹ. ಅವ್ರ ವ್ಯೂಸ್ 50,000 ಬಂತು. ನಂದು 5,000 ಬರ್ತಿದೆ. ಹೇಗೆ ಮಾರೆ? ಹ್ಮ್. ಅವ್ರದ್ ವ್ಯೂಸ್ 5,000 50,000 ಬಂತು. ನನ್ನ ವ್ಯೂಸ್ 5,000 ಬಂತು. ನಾನೇ ಕಾರಣ. ಹ್ಮ್. ನಾನ್ ಕೆಲ್ಸ I am not putting in the enough work. ಕರೆಕ್ಟ್. What I have to do so that I can reach from 5 to 10, 10 to 20, take action. ಎಕ್ಸಾಕ್ಟ್ಲಿ. ಅದ್ರ ಬದಲು ಬೇರೆಯವ್ರು ವೆಂಟ್ ಮಾಡ್ತಾ ಅಯ್ಯೋ ಬೇರೆಯವ್ರು ಸಕ್ಸಸ್ಫುಲ್ ಆದ್ರು. ಎಕ್ಸಾಕ್ಟ್ಲಿ. ಅಂದ್ರೆ ನಾನು ಹಾ. ಅದಕ್ಕೆ ಬರ್ತಿದೆ ಅಂದ್ರೆ ಯು ಸಿಟ್ ಬ್ಯಾಕ್. ಅವ್ನಿಗೆ ಯಾಕೆ 5,00,000 ಬರ್ತಿದೆ, ಯು ಡಿಕೋಡ್. ಹಾ. ಪ್ರಾಬಬ್ಲಿ ಎಲ್ಲಾ ಥಿಂಗ್ಸ್ ವರ್ಕ್ ಆಗದೆ ಇರ್ಬೋದು ನಿನಗೆ, ಬಟ್ ದೇರ್ ಆರ್ ಫ್ಯೂ ಥಿಂಗ್ಸ್ ವಿಚ್ ಮೈಟ್ ವರ್ಕ್ ಫಾರ್ ಯು. ಓಕೆ, ಅದನ್ನ ಆಯ್ತಾ. ಇನ್ನೊಬ್ಬರದ್ದು ಯಾವ್ದೋ ದೇರ್ ಮೇಕಿಂಗ್ 1,00,000, ಅವನಿಂದ ತಗೋ. ಎಲ್ಲ ತಗೊಂಡು ಯು ಮೇಕ್ ಯುವರ್ ಪ್ರಾಡಕ್ಟ್ ಬೆಟರ್. Better. ಪ್ರಾಡಕ್ಟ್ ಆಸ್ ಇನ್ ನೀನ್ ಹೇಗೆ ಅದನ್ನ ಚೇಂಜ್ ಮಾಡ್ಬೇಕು ನಿನ್ ಕೈಲಿದೆ. ಸೊ ಅದನ್ನ ಮಾಡಕ್ಕೆ ಟೈಮ್ ಆಗುತ್ತೆ. ಯಾರೇ ಆದ್ರೂ ಸಿ, ಅಟ್ ದ ಎಂಡ್ ಆಫ್ ದ ಡೇ ವಿ ಆರ್ ನಾಟ್ ಎ. ಹ್ಮ್. a human will have his own problems. ಅವನ್ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಏನಾಗಿರುತ್ತೆ ಅದ್ರ ಮೇಲೆ ಅವನ್ನ ಏನು ಸಾಯಂಕಾಲದವರೆಗೂ ಇಂದ ನೈಟ್ ಏನಾಗುತ್ತೆ ಅದು ಡಿಪೆಂಡ್ ಆಗುತ್ತೆ. ನಾನು ಬೆಳಗ್ಗೆಯಿಂದ ಖುಷಿಯಾಗಿದ್ದೀನಿ, ಅದು ಹೋಗುತ್ತೆ. ಬೆಳಗ್ಗೆಯಿಂದ ಏನೇನೋ ಟೆನ್ಷನ್, ಯಾರ ಹತ್ರ ಬೈಸ್ಕೊಂಡೆ, ಯಾವ್ದೋ ವರ್ಕ್ ಆಗ್ಲಿಲ್ಲ, ಯಾವ್ದೋ ಡೀಲ್ ಆಗ್ಲಿಲ್ಲ, ದೆನ್ ಐ ವಿಲ್ ಬಿ ಅ ಬ್ಯಾಡ್ ಪರ್ಸನ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಯು ಕಾಂಟ್ ಡೂ ಎನಿಥಿಂಗ್. ಈಗ ನಾನು ಅವಾಗ ಕೊಟ್ಟರು ಚೆನ್ನಾಗೇ ಕೊಡುತ್ತೆ, ಬಟ್ ಐ ಹ್ಯಾವ್ ಟು ಥಿಂಕ್ ಇನ್ ಅ ಡಿಫ್ರೆಂಟ್ ವೇ. ನನಗೆ ಒಂದಿನ ಆಗ್ಬೋದು, 3 ದಿನ ಆಗ್ಬೋದು, 4 ದಿನ ಆಗ್ಬೋದು. ಸೊ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಫಸ್ಟ್. ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು, ನೆಕ್ಸ್ಟ್ ಪಾರ್ಟ್ನರ್ ಕೂಡ ಅರ್ಥ ಮಾಡ್ಕೋಬೇಕು. ಹೌದು ಹೌದು ಹೌದು. ಇವ್ರು ಇನ್ನೊಬ್ರು ಸಕ್ಸಸ್ಫುಲ್ ಅದೇ ನಂಗೆ ಗೊತ್ತಾಯ್ತು. ಕಂಪ್ಯಾರಿಸನ್ ಮಾಡಿ ಪ್ರೆಷರ್ ಹಾಕ್ಬಾರ್ದು. ಕರೆಕ್ಟ್. ಕಮಿಂಗ್ ಟು ಪಾರ್ಟ್ನರ್ಸ್ ಆ್ಯಂಡ್ ಫ್ರೆಂಡ್ಶಿಪ್ಸ್, ನಿಮ್ಮ ಒಂದು ರೀಲು ಸಿಕ್ಕಾಪಟ್ಟೆ ವೈರಲ್ ಆಗೋದು ಎಲ್ಲಿ ಅಂದರೆ, ಇಲ್ಲಿ ಸ್ಯಾಮ್ ನಿಂತಿರ್ತಾರೆ, ಇಲ್ಲಿ ರಘು ವೈನ್ ಸ್ಟೋರ್ ಅವ್ರು ನಿಂತಿರ್ತಾರೆ. ಸೊ ರಘು ವೈನ್ ಸ್ಟೋರ್ ಸ್ಯಾಮ್ ಜೊತೆ ಮಾತಾಡ್ತಿರ್ತಾರೆ. ಇವ್ರು 2 ವೀಕ್ಸಿಗೆ ಇಷ್ಟು ಅರ್ನ್ ಮಾಡ್ತಾರೆ. ಶ್ರವಣ್ ಬ್ರೋ ಕೇಳಿದಾಗ ನಾನು ಹೋಗ್ಬಿಡ್ಲಾ. ಸೊ ದೆರ್ ಇಸ್ ದಟ್ ಫ್ಯಾಕ್ಟ್ ದಟ್ ಗುರು ಕಾಂಟೆಂಟ್ ಕ್ರಿಯೇಷನ್ ನಿಜವಾಗ್ಲೂ ದುಡ್ಡಿದೆ ಅಂತ. ತುಂಬ ಜನ ಕಮೆಂಟ್ ಮಾಡಿರ್ತಾರೆ, ಗುರು ಕಾಂಟೆಂಟ್ ಕ್ರಿಯೇಟರ್ಸ್ ಅರ್ನ್ ಮಾಡ್ತಾ ಇದ್ದಾರೆ, ಇಂಜಿನಿಯರ್ಸ್ ಮಾಡ್ತಿಲ್ಲ. ಸೊ ಫ್ರಮ್ ಅ ಶ್ರವಣ್ ಬ್ರೋ ಪಾಯಿಂಟ್ ಆಫ್ ವ್ಯೂ, ಯಾವುದೇ ನೀಶ್ ಆಗಿರಲಿ ಗುರು, ಇವತ್ತು ಸೋಷಿಯಲ್ ಮೀಡಿಯಾ ಕ್ರಿಯೇಟ್ ಮಾಡಿದ್ರೆ ಏನು ಸ್ಟ್ರಾಟಜಿ ಫಾಲೋ ಮಾಡ್ತೀರಾ? ಸ್ಟ್ರಾಟಜಿ ಗ್ರೋ ಇನ್ ಸೋಷಿಯಲ್ ಮೀಡಿಯಾ. ಎಸ್, ಗ್ರೋ ಆ್ಯಂಡ್ ಗ್ರೋ ಅಷ್ಟೇ. ನಾನು ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಮಾತಾಡ್ತೀನಿ. Yes. ಸ್ಟ್ರೇಟ್ ಫಾರ್ವರ್ಡ್. I would create content which will add value to people and value to people rather than entertainment. ಓಕೆ Okay. ಓಕೆ. And I would create more and more. ಯಾವಾಗ ಜಾಸ್ತಿ ಮಾಡ್ತೀನಿ, ಒಂದ್ಸತಿ ನಂಗೆ ಏನ್ ಮಾಡಿದ್ರೆ ಖುಷಿ ರನ್ ಆಗುತ್ತೆ ಅಂತ ಗೊತ್ತಾದ್ಮೇಲೆ ವರ್ಕ್ ಆಗುತ್ತೆ. ಓಕೆ, ಮತ್ತೆ ನೀವು ಬೇರೆ ಯೋಚನೆ ಮಾಡ್ಬೇಕಂತಲಿಲ್ಲ ಬ್ರೋ. ಇಷ್ಟೇ ಸ್ಟ್ರಾಟಜಿ ಇರೋದು. ಯು ಶೋ ಅಪ್ ಎವ್ರಿ ಡೇ. ಕರೆಕ್ಟ್. ಬ್ರೋ ಸಿಂಪಲ್ ಆಗಿ ಹೇಳ್ತೀನಿ ಬ್ರೋ. ದಿಸ್ ಇಸ್ ಸಮಥಿಂಗ್ ಐ ಟೆಲ್. ಓಕೆ ಪೀಪಲ್, ಖುಷಿ. ಈಗ ನಿಮ್ಗೆ ಏನೋ ವಿಷಯ ಮಾಡಿ ಖುಷಿಯ ಬ್ರೋ, ನಿಮ್ಗೆ ಇದು ಜಂಕ್ ಫುಡ್ ಚೀಟ್ ಮಾಡ್ಬೇಕು, ಏನ್ ತಿನ್ಲಿಕ್ಕೆ ಇಷ್ಟ ಹೇಳಿ? ನನಗೆ ಐಸ್ ಕ್ರೀಮ್. Yeah. ಆಯ್ತಾ? Yeah. ಇಷ್ಟು ಬೇಗ ನಂಗೆ ಆನ್ಸರ್ ಕೊಟ್ರಿ ತಾನೆ ಐಸ್ ಕ್ರೀಮ್ ಎಸ್ ಅಂತ. ಎಸ್. ಸೊ ಐಸ್ ಕ್ರೀಮ್ ಖುಷಿ ಮಾಡತ್ತೆ ತಾನೆ. ಹೆವಿ. ಸೊ ನೀವು ಬೇರೆ ಬಗ್ಗೆ ಯೋಚನೆ ಯಾಕೆ ಮಾಡ್ಬೇಕು? ಖುಷಿ, ಐಸ್ ಕ್ರೀಮ್ ಅಂದ್ರೆ ಖುಷಿ ಆಗತ್ತೆ, ನಿಮ್ಗೆ ಖುಷಿ ಆಗ್ಬೇಕು. ಐಸ್ ಕ್ರೀಮ್ ತಿಂತ ಹೋಗಿ ಖುಷಿ ಆಗ್ತೀರಾ. ಜನರು 2 ಸತಿ ಐಸ್ ಕ್ರೀಮ್ ತಿಂದಾದ್ಮೇಲೆ ಏನ್ ಮಾಡ್ತಾರೆ? ನಂಗೆ ಫ್ರೆಂಚ್ ಫ್ರೈಸ್ ತಿನ್ಬೇಕು, ನಂಗೆ ಬೇರೆ ಏನೋ ವಾಫಲ್ಸ್ ತಿನ್ಬೇಕು. ದಟ್ ಈಸ್ ದ ಪ್ರಾಬ್ಲಮ್. ನಿಮ್ಗೆ ಖುಷಿ ಯಾವ್ದ್ರಲ್ಲಿ ಆಗ್ತದೆ ರಿಲೇಟ್ ಮಾಡೋಣ. ಕರೆಕ್ಟ್. ಏನ್ ಕೆಲಸ ಮಾಡ್ತಿದೆ ಅಂತ ಗೊತ್ತಾಗ್ಬಿಟ್ಟಿದೆ. ಮತ್ತೆ ಏನ್ ಕೆಲಸ ಮಾಡ್ತಿದೆ ಅಂತ ರಿಪೀಟ್ ಮಾಡ್ತಾ ಹೋಗಿ ಅಲ್ಲ. ಅದೇ ನಾನು ಹೇಳುದು, ಎವ್ರಿ ಡೇ ಮಾಡೋ ಕೆಲಸನ ರಿಪೀಟ್. ಸ್ಪೆಷಲ್ ಥಿಂಗ್ ಇಲ್ಲ. ಏನ್ ಫಿಗರಿಂಗ್ ಔಟ್ ವಾಟ್ ವರ್ಕ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಸಹ, ಲೈಫಲ್ಲಿ ಸಹ Correct. ಇಸ್ ಇಂಪಾರ್ಟೆಂಟ್. ಆಫ್ಟರ್ ದಟ್ ಕೀಪ್ ರಿಪೀಟಿಂಗ್ ಇಟ್, ಇಂಪ್ರೂವ್ ಇಟ್ ಅಷ್ಟೇ. ದಿಸ್ ಅಂಡ್ ಆಲ್ಗೊರಿದಮ್, ಹ್ಯಾಶ್ ಟ್ಯಾಗ್, ಅದು ಇದು ಆಲ್ ಎಲ್ಲ ಸೈಡ್ ಇಟ್ಬಿಡು. ಅಟ್ ದ ಎಂಡ್ ಕಾಂಟೆಂಟೇ ಮ್ಯಾಟರ್ ಆಗೋದು ಬ್ರೋ. ಅಲ್ಲಿ ಆಲ್ಗೊರಿದಮ್ ಇಷ್ಟು ಗಂಟೆಗೆ ಪೋಸ್ಟ್ ಮಾಡಿ, ನಿಮ್ಮ ಕಾಂಟೆಂಟ್ ಚೆನ್ನಾಗಿದ್ರೆ ನಡೆಯುತ್ತೆ. ನಮ್ಮ ಕಾಂಟೆಂಟ್ 300K ಹೋಗುತ್ತೆ, 200K ಹೋಗುತ್ತೆ, 1 ಮಿಲಿಯನ್ ಹೋಗುತ್ತೆ, 5 ಮಿಲಿಯನ್ ಹೋಗುತ್ತೆ. ಜನರಿಗೆ ಇಷ್ಟ ಆಯ್ತು, ಕಾಂಟೆಂಟ್ ನಡೆಯುತ್ತೆ. ಅಂಡ್ ಇನ್ನೊಂದು, ನಿಮ್ಗೆ ಏನ್ ಕೊಡ್ಬೇಕು ಅದನ್ನ ಕೊಡೋದನ್ನ ನಿಲ್ಸಿ, ಜನರಿಗೆ ಏನ್ ಬೇಕು ಅರ್ಥ ಮಾಡ್ಕೊಂಡು Correct. ಅದನ್ನ ಕೊಡಿ. ದೀಸ್ ಆರ್ ದ 3 ಥಿಂಗ್ಸ್ ಐ ಗೆಸ್. ದಿಸ್ ಇಸ್ ವಾಟ್ ಐ ಫಾಲೋ. ರೈಟ್, ನೈಸ್ ಸ್ಟ್ರಾಟಜಿ. ಐಸ್ ಕ್ರೀಮ್ ತಿಂತ ಹೋಗಿ ಆಮೇಲೆ ಶ್ರವಣ್ ಬ್ರೋ ಹತ್ರನೇ ಹೋಗಿ ಟ್ರಾನ್ಸ್ಫಾರ್ಮ್ ಆಗಿ ಏನೋ. ನಾನು ಏನೇ ಮಾತಾಡೋದು ಫುಡ್ ರಿಲೇಟೆಡ್ ಕನೆಕ್ಟ್ ಮಾಡಕ್ ಹೌದು, ನೋಡ್ತೀನಿ. ಯಾಕಂದ್ರೆ ಜನರಿಗೆ ಬಟ್ ದೆನ್ ಡೋಂಟ್ ಯು ಥಿಂಕ್ ದಟ್ ಈಸ್ ವ್ಯಾಲಿಡ್ ಪಾಯಿಂಟ್? ಈಗ Correct, ನಿಮ್ಗೆ ಐಸ್ ಕ್ರೀಮ್ correct. ತಿಂದ್ರೆ ಖುಷಿ ಆದ್ರೆ, ಹೌದು. ನಿಮ್ಗೆ ಗೊತ್ತಿದೆ ಐಸ್ ಕ್ರೀಮ್ ತಿಂದ್ರೆ ಖುಷಿ ಆಗುತ್ತೆ. A Correct. is equal to B, ಕರೆಕ್ಟ್. B is equal to A ಅಲ್ಲ. ಮತ್ತೆ ನೀವು C ಅನ್ನ ನಡುವಲ್ಲಿ ಯಾಕೆ ತರಬೇಕು?
ಅಂದ್ರೆ ಯಾಕೆ ಜನ ತರ್ತಾರೆ ಜನ ಅಂದ್ರೆ change. ಚೇಂಜ್ ಬೇಕು ಅಂತ ಕೇಳ್ತಾರೆ ಅಂತ. See is the- ಅಲ್ಲ, ಇಫ್ ಯು ಆರ್ ಟೂ ಗುಡ್ ಎಟ್ ಡೂಯಿಂಗ್ ಸಮಥಿಂಗ್ ದೆನ್ Correct. ಚೇಂಜ್ ಬೇಡ ಅಲ್ಲ. ಹೌದು. ಈಗ ನಾನು ಫಾರ್ ಎಕ್ಸಾಂಪಲ್ ಬ್ರೋ, ನಂದು ನಾವು ಫಿಟ್ನೆಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಹ್ಮ್. ನಾನು ಯಾವಾಗ ಹೊಸತ್ತು ಪ್ರಾಡಕ್ಟ್ ಅವ್ರ ಹೊಸತನ ಕನ್ನಡ ಇಂಡಸ್ಟ್ರಿಯಲ್ಲಿ ತಂದೆ, ಕ್ರಿಯೇಜೆನಿಕ್ಸ್ ಬಗ್ಗೆ ಮಾತಾಡೋಣ. ಯಾಕೆ Creagenics, ತಂದ್ರೆ ನಾನು ಫಿಟ್ನೆಸ್ ಬಗ್ಗೆ ಮಾಡ್ತಾ ಮಾಡ್ತಾ ನಾನು ಖಾಲಿ ಫಿಟ್ನೆಸ್ ಕೋಚಿಂಗ್ ಕಲಿಲಿಲ್ಲ. ನಾನು ಹೇಳಿದೆ ಕಾಂಟೆಂಟ್ ಕ್ರಿಯೇಷನ್ ಕಲಿತೆ, ಸೋಷಿಯಲ್ ಮೀಡಿಯಾ ಕಲಿತೆ, ಅದೇ. ಸೊ ಅಲ್ಲಿಂದ ಕಲ್ತಿರೋದನ್ನ ನಾನು ಇನ್ನೊಂದು ಪ್ರಾಡಕ್ಟ್ ತರ ಕನ್ವರ್ಟ್ ಮಾಡಿದೆ. ಕರೆಕ್ಟಾ? Right. ದಟ್ ಈಸ್ ವೇರ್ ಐ ಬಾಟ್ ಅ ಚೇಂಜ್. ಬಟ್ ದಟ್ ಡಸಂಟ್ ಮೀನ್ ವಾಟ್ ಐ ಆಮ್ ಡೂಯಿಂಗ್ ಐ ವಿಲ್ ಸ್ಟಾಪ್. ಹೌದು, ನಿಮ್ಗೆ ಅರ್ಥ ಹೌದು, ಆಯ್ತಾ? ಹೌದು, ಸೊ ಹೌದು. ನಾನು ಆಪರ್ಚುನಿಟಿ ನಮ್ಮ ಟೀಮ್ ಅವ್ರಿಗೆ, ನೀವು ಕೇಳಿ ಟೀಮ್ ಬಿಲ್ಡಿಂಗ್, ಸೊ ಯು ಕ್ರಿಯೇಟ್ ಆಪರ್ಚುನಿಟೀಸ್ ಫಾರ್ ದ ಟೀಮ್ ಟು ಗ್ರೋ. ಸೊ ಅಲ್ಲಿ ನಾನು ನನ್ನ ಟೀಮ್ ಅವ್ರಿಗೆ ಆಪರ್ಚುನಿಟಿ, ರಿಜಾಯ್ಸ್ ಹೇಳಿದ್ರಿ, ಸೊ ಅವ್ರಿಗೆ ನಿಮ್ಗೆ ಗೊತ್ತಿರ್ಬೋದು. ಹೌದು, 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 ಸೊ ಹೌದು. ಅವ್ರಿಗೊಂದು ನಾನು ಆಪರ್ಚುನಿಟಿ ಮಾಡಿಕೊಟ್ಟೆ. ಯು ಗೋ, ಯು ಟೇಕ್ ದ ಲೀಡ್, ಡೂ ಇಟ್, ಐ ಆಮ್ ದೇರ್ ಬಿಹೈಂಡ್ ಯು, ಡೂ ಇಟ್. ಮಾಡ್ತಾ ಇದ್ದಾರೆ ತಾನೆ. ಅದಾದ್ಮೇಲೆ ಇನ್ನೊಂದು ಹೊಸ ಪೃಥ್ವಿ ಮೆಂಟರ್ ಅನ್ನ ಹೈರ್ ಮಾಡಿದ್ದು, ತುಂಬಾ ಚೆನ್ನಾಗಿದ್ದಾರೆ ಬ್ರೋ. ಹಿ ಹಸ್ ಟಾಟ್ ಎಡಿಟಿಂಗ್ ಟು ಮೆನಿ, ಹಿ ಇಸ್ ಟೀಚಿಂಗ್ ಟು ಅ ಲಾಟ್ ಆಫ್ ಪೀಪಲ್. ವಿಡಿಯೋಗ್ರಾಫರ್, ಯಾರು ವಿಡಿಯೋಗ್ರಾಫರ್ ಬಂದಿದ್ರು ನನ್ನ ಜೊತೆ, ನಾನು ಪೇ ಮಾಡಿ ವಿಡಿಯೋಗ್ರಾಫರ್ ಅವರಿಗೆ ಒಂದು ಪ್ಲಾಟ್ಫಾರ್ಮ್ ಕೊಂಡು, ಹಿ ಇಸ್ ಟೀಚಿಂಗ್ ವಿಡಿಯೋಗ್ರಫಿ ಟು ಸೋ ಮೆನಿ ಪೀಪಲ್ ನಾವು. ವಾವ್. ಸೊ FX3 ಅಂತ ಒಂದು ಕ್ಯಾಮ್ರಾ, ಹೌದು, ಅದು ಹೌದು. ಸಹ ಹೇಳ್ತೀನಿ, FX3 FX3 ಒಳ್ಳೆ ಕ್ಯಾಮ್ರಾ. ಹೌದು, ಹೌದು. FX3 ಅಲ್ಲಿ ವಿಡಿಯೋಗ್ರಫಿ ಕಲಿಸೋದು ಕೋರ್ಸೇ ಇಲ್ಲ. ನಾನು ಕೇಳಿದೆ ಎಲ್ಲಿದೆ ಕೋರ್ಸ್, ನಂಗೆ ಬೇಕು. FX3 ಅಲ್ಲಿ ವಿಡಿಯೋಗ್ರಫಿ ಕಲಿಸೋ ಕೋರ್ಸ್ ಎಲ್ಲಿದೆ ಹೇಳಿ. ನಮ್ಮ ಯಾರೆಲ್ಲ ವಿಡಿಯೋಗ್ರಫರ್ಸ್ ನಮ್ಮ ಟೀಮಲ್ಲಿ ಇದ್ದಾರೆ ಬ್ರೋ, FX3 ಅಲ್ಲಿ ಯಾರು ಕಲ್ಸಲ್ಲ ಬ್ರೋ. ನಾರ್ಮಲ್ ಕ್ಯಾಮ್ರಾ ಕೊಡ್ತಾರೆ, ಕಲಿಬೇಕಾ ನಾವೆಲ್ಲೋ ಜಾಬಿಗೆ ಹೋಗಿ ಲೈಟ್ ಹಿಡ್ದು ಕಲಿಬೇಕು ವೆಡ್ಡಿಂಗ್ ಅಲ್ಲಿ. ಇಲ್ಲಾರೆ ಕಲ್ಸೋರು ಯಾರಿಲ್ಲ. ವಿ ವಿಲ್ ಟೀಚ್ ಇನ್ FX3. ಐ ನೋ ಇಟ್ ಇಸ್ ದ ಬೆಸ್ಟ್ ಕ್ಯಾಮ್ರಾ ಫಾರ್ ಕಾಂಟೆಂಟ್ ಕ್ರಿಯೇಷನ್ ಆರ್ Correct. ಶೂಟಿಂಗ್. ಕರೆಕ್ಟ್. ನಾವ್ ಯಾಕೆ ಕಲ್ಸ್ಬಾರ್ದು? 2-3 ಕ್ಯಾಮ್ರಾ ತನ್ನಿ, FX3 ತರಿಸಿದ್ವಿ. ಐ ಸೆಡ್ ಗೋ ಡೂ ಇಟ್. ಅವ್ರು ಮಾಡಿದ್ರು. ಸೊ ದಿಸ್ ವಾಸ್ ಅ ನ್ಯೂ ಥಿಂಗ್. ದಟ್ ಈಸ್ ವೈ ದಟ್ ಈಸ್ ಆಲ್ಸೋ ಈಸ್ ರನ್ನಿಂಗ್ ಗುಡ್, ಬಿಕಾಸ್ ವಿ ಡಿಡ್ ಸಮಥಿಂಗ್ ವಿಚ್ ಮೆನಿ ಕನ್ನಡದಲ್ಲಿ ವಿಡಿಯೋ ಎಡಿಟಿಂಗ್ ಕಲ್ಸೋರು ಯಾರು? ಹೌದು. Very ಪ್ರಾಬಬ್ಲಿ ದೇರ್ ಆರ್ few, very few, ಬಹಳ but ಕಡಿಮೆ then ಇದ್ದಾರೆ. with this social media presence, with this kind of AI bro, ಎಷ್ಟು AI. ನೀವು ಮೊನ್ನೆ event ಗೆ ಬಂದಾಗ AI ವಿಡಿಯೋ ಆ ತರ ಹೌದು. ಡಾಕ್ಟರ್ ಬ್ರೋದು AI ವಿಡಿಯೋ ಮಾಡಿ, ಡಾಕ್ಟರ್ ಬ್ರೋ ನಾವು ಸ್ಪೇಸಿಗೆ ಕರ್ಕೊಂಡು ಹೋಗಿದ್ವಿ AI ವಿಡಿಯೋ ಅಲ್ಲಿ. ಸೊ ವಿ ಹ್ಯಾವ್ ಡನ್ ಅ ಲಾಟ್ ಆಫ್ AI. ಈಗ ನಂದು ಅವತಾರ್, ಲಾಟ್ ಆಫ್ ಥಿಂಗ್ಸ್. ಸೊ ಕನ್ನಡದಲ್ಲಿ ಇದನ್ನು, ದಿಸ್ ವಾಸ್ ಅ ನ್ಯೂ ಥಿಂಗ್. ಸೊ ಅವರು ನಾನು ನೋಡಿದೆ ಅವ್ರ ಪೊಟೆನ್ಶಿಯಲ್, ನೀವು ಮಾಡಿ ನಾನು ನಿಂತ್ಕೊಳ್ತೀನಿ ಅಂತ ಹೇಳಿದೆ, ಅವ್ರು ಮಾಡಿದ್ರು. ಸೊ ಚೇಂಜ್, ಇಟ್ ವಾಸ್ ಅ ಚೇಂಜ್, ರೈಟ್? ಬಟ್ ದೆನ್ ಆ ಚೇಂಜ್ ಮಾಡುವಾಗ ಅಗೇನ್ ಐ ಡಿಂಟ್ ಡೂ, ನಾನು ಎಂಟರ್ಟೈನ್ಮೆಂಟ್ ಮಾಡಿದ್ದೆ. ಈಗ ನಾನು ಹೇಳಿದೆ ವ್ಯಾಲ್ಯೂ ಆಡ್ ಮಾಡ್ಬೇಕಂತ, ನಾನು ಚೇಂಜ್ ಮಾಡಿದೆ. ಬಟ್ ಇಲ್ಲಿ ಎಂತ ಆಡ್ ಮಾಡ್ತಿರೋದು? ವ್ಯಾಲ್ಯೂ ತಾನೆ. ವ್ಯಾಲ್ಯೂನೇ, ಹೌದು. ಆಲ್ಸೋ ಈಗ 2 ಕ್ಯಾಮ್ರಾ ತಗೊಂಬಂದ್ವಿ ಅಂತ ಹೇಳಿದ್ವಿ. ಸ್ವಲ್ಪ ಹಿಂದೆ ಹೋಗೋಣ. ಇಡೀ ಸ್ಟುಡಿಯೋನೇ ಬರ್ನ್ ಔಟ್ ಆಗುತ್ತೆ. Yeah. ಓಹ್. ನಮ್ಗ್ ನೋಡೇ ಬೇಜಾರಾಗುತ್ತೆ. ಅಂದ್ರೆ ನನ್ಗೆ ಶ್ರವಣ್ ಬ್ರೋ ಗೊತ್ತಿಲ್ಲ, ವಿಲ್ ಬಿ ವೆರಿ ಆನೆಸ್ಟ್. ಆ ಟೈಮಲ್ಲಿ ಗೊತ್ತಿರಲಿಲ್ಲ, ಬಟ್ ಸ್ಟಿಲ್ ಬೇಜಾರಾಯ್ತು. ಏನಕ್ಕೆ ಅಂತಂದ್ರೆ, ವೆನ್ ಸಂಬಡಿ ಈಸ್ ಡೂಯಿಂಗ್ ಗ್ರೇಟ್ ಅಲ್ಲ, ನಿಮ್ಗೆ ಹಿಂಗಾಗೋದ್ರೆ ಎಷ್ಟೋ ಇನ್ವೆಸ್ಟ್ ಮಾಡಿದ್ರು. ಬಿಕಾಸ್ ಗೊತ್ತು ಒಂದ್ ಕ್ಯಾಮ್ರಾ ಎಷ್ಟು ಖರ್ಚಾಗುತ್ತೆ, ಒಂದ್ ಲೆನ್ಸ್ ಎಷ್ಟು ಖರ್ಚಾಗುತ್ತೆ, ಆ ಟೀಮ್ ಮೊರಲ್ ಎಷ್ಟು ಡೌನ್ ಆಗುತ್ತೆ ಒಂದ್ ಹಂಗಾಯ್ತು ಅಂತಂದ್ರೆ. ಸೊ ಆ ಟೈಮಲ್ಲಿ ಹೌ ಡಿಡ್ ಯು ಟೇಕ್ ಇಟ್ ಅಂಡ್ ಹೇಗಾಯ್ತದು? ಕ್ಯಾನ್ ಯು ಜಸ್ಟ್? ದ ಸೀನ್ ವಾಸ್, ಬೆಳಿಗ್ಗೆ 8 ಗಂಟೆ ಬ್ರೋ. ಹ್ಮ್. ನಮ್ದು ಹೌಸ್ ಕೀಪಿಂಗ್ ಸ್ಟಾಫ್ ಆಫೀಸಿಗೆ ಹೋಗಿ, ಹಲೋ ಭಯ್ಯಾ, ಅವ್ರು ನೇಪಾಲಿ ಅವರು, ಹಲೋ ಭಯ್ಯಾ ಆಗ್ ಲಗ್ ರಹಾ ಹೈ. ನಂಗೆ ಟೆನ್ಷನ್, ಏನಾಯ್ತಪ್ಪ ಅಂತ. ನಾನು ನನ್ನ ಅಮರ್ನಾಥ್, ನಮ್ಮ ಪರ್ಸನಲ್ ಮ್ಯಾನೇಜರ್ ಕಾಲ್ ಮಾಡಿದೆ, ಏನಾಗಿದೆ? ಅವನು ಎದ್ದಿರ್ಲಿಲ್ಲ. ನಮ್ಮ ಆಫೀಸ್ ಸ್ಟಾರ್ಟ್ ಆಗೋದು 10 ಗಂಟೆಗಲ್ಲ ಯೂಶುವಲಿ. ಹೋಗಿ ನೋಡು ಅಂತ ಹೇಳಿದೆ. ಅವನು ಹೋಗಿ ನೋಡ್ತೇನೆ ಅಂತ ಹೇಳಿದೆ. ಅಷ್ಟರಲ್ಲಿ ಆಗಲ್ಲ, ನಂಗೆ ಟೆನ್ಷನ್ ಆಯ್ತು. ನಾನು ರಪ್ಪ ವರ್ಕೌಟ್ ಮುಗಿಸಿ ಬಂದಿದ್ದೆ ಅಷ್ಟೇ, ರೆಡಿಯಾಗಿ ಇನ್ನೇನು ಆಫೀಸ್ ಹೋಗ್ಬೇಕು, ಬ್ರೇಕ್ಫಾಸ್ಟ್ ಮಾಡಿ ಸ್ನಾನ ಮಾಡಿದೆ. ರಪ್ಪ ಬಟ್ಟೆ ಹಾಕ್ತೆ, ನಡ್ಕೊಂಡು ಹೋಗ್ತಿದ್ದೆ. ಅಷ್ಟರಲ್ಲಿ ನಡ್ಕೊಂಡು ನನ್ನ ಸೊಸೈಟಿಯಿಂದ ಕೆಳಗೆ ಇಳಿದು ನಾನು ಹೋಗ್ತಿರ್ಬೇಕಂದ್ರೆ, ನಾನು ಹೇಳಿದೆ ವಾಕಿಂಗ್ ಡಿಸ್ಟೆನ್ಸ್, ಹಳೆ ಆಫೀಸು ವಾಕಿಂಗ್ ಡಿಸ್ಟೆನ್ಸ್, ಅದ್ರ ಎದುರೇ ಹೊಸ ಬಿಲ್ಡಿಂಗ್ ಅಲ್ಲಿ ಹೊಸ ಆಫೀಸ್ ಮಾಡಿರೋದು. ಆ ಸ್ಟೋರಿಗೆ ಬರ್ತೀನಿ. ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನಂಗೆ ಸೊಸೈಟಿ ಗ್ರೌಂಡ್ ಫ್ಲೋರ್ ಹೊರಗೆ ಬಂದು ಗೊತ್ತಾಯ್ತು, ಫೈರ್ ಆಗಿದೆ, ಎಲ್ಲ ಬರ್ನ್ ಆಗಿದೆ ಬ್ರೋ, ಎಲ್ಲ ಬರ್ನ್ ಆಗಿದೆ ಅಂತ ಒಂದು ಕಾಲ್ ಬಂತು ಟೀಮಿಂದ. ನಾನು ನಡೆಯುವಾಗ ನಾನು ಏನು ಯೋಚನೆ ಮಾಡ್ತಿದ್ದೆ ಅಂದ್ರೆ, ಶ್ರವಣ್ ಎಲ್ಲ ಹೋಯ್ತು, ನೀನ್ ಸ್ಕ್ರಾಚ್ ಇಂದ ವಾಪಸ್ ಸ್ಟಾರ್ಟ್ ಮಾಡ್ಬೇಕು, ರೆಡಿ ಆಗಿರು. ದಿಸ್ ಈಸ್ ವಾಟ್ ಐ ವಾಸ್ ಟೆಲ್ಲಿಂಗ್ ವೆನ್ ಐ ವಾಸ್ ವಾಕಿಂಗ್, ಬಿಕಾಸ್ ಐ ನ್ಯೂ ಇಟ್ ಇಸ್ ಬರ್ಂಟ್. ನನ್ನ ಪ್ರಕಾರ ಬರ್ಂಟ್ ಅಂದ್ರೆ ಡೇಟಾ ಗೀಟಾ ಇನ್ಸ್ಟಾಗ್ರಾಮ್ ಎಲ್ಲ ಹೋಯ್ತು ಅಂತ. ಬಿಕಾಸ್ ಎಲ್ಲ ಆಫೀಸ್ ಬೆಂಕಿ ಹಿಡಿದಿದೆ. ಸೊ ಐ ಟೋಲ್ಡ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಫ್ರಮ್ ಸ್ಕ್ರಾಚ್. ರೆಡಿ ಇದೆಯಲ್ಲ ಶ್ರವಣ್? ರೆಡಿ. ಆ ಮೈಂಡ್ ಸೆಟ್ ನಾನು ಓದೆ ಹೊಗೆ ಬರ್ತಾ ಇದೆ. ಅದ್ಸ ಕಪ್ಪು ಜನರಿಗೆ ಒಳಗೆ ಹೋಗ್ಲಿಕ್ಕೆ ಆಗ್ತಿಲ್ಲ ಬ್ರೋ, ಇಟ್ ಇಸ್ ಬರ್ನಿಂಗ್. ಈಗ ಫೈರ್ ಎಕ್ಸ್ಟಿಂಗ್ವಿಷರ್ ಇಲ್ಲ, ಅವ್ರ ಇವರು ಯಾರು ಫೈರ್ ಮ್ಯಾನ್ ಇಲ್ಲ, ಫೈರ್ ಸೇಫ್ಟಿ ಫೈರ್ ಎಲ್ಲಿ ಆ ಟೈಮ್ ಹೊಗೆ ಬರ್ತುಂಟು. ಎಂತ ಮಾಡೋದು? ಪೈಪ್ ಇಂದ ನೀರ್ ತನ್ನಿ, ಬಕೆಟ್ ಇಂದ ನೀರ್ ಹಾಕಿ, ನಾವು ಬಕೆಟ್ ಇಂದ ನೀರ್ ಹಾಕ್ತಾ ಇದ್ವಿ, ನೀರು ಲ್ಯಾಪ್ಟಾಪ್ ಮೇಲೆ ಬೀಳ್ತಿದೆ. ಯು ಅಂಡರ್ಸ್ಟ್ಯಾಂಡ್? ಲ್ಯಾಪ್ಟಾಪ್ ಇಸ್ ಆನ್ ಫೈರ್, ಲೆನ್ಸ್ ಇಸ್ ಆನ್ ಫೈರ್, ಗಿಂಬಲ್ ಇಸ್ ಆನ್ ಫೈರ್, ಕ್ಯಾಮ್ರಾ ಇಸ್ ಆನ್ ಫೈರ್, AC ಇಸ್ ಆನ್ ಫೈರ್, ಎವ್ರಿಥಿಂಗ್ ಇಸ್ ಆನ್ ಫೈರ್. ನಂಗೆ ಅಂದ್ರೆ ಒಳಗೆ ಹೋಗ್ಲಿಕ್ಕೆ ಯಾರಿಗೆ, ನೋ ಒನ್ ಕ್ಯಾನ್ ಗೋ ಇನ್ಸೈಡ್ ಬಿಕಾಸ್ ಇಟ್ ಈಸ್ ಬರ್ನಿಂಗ್. ಜೀವ ಇಂಪಾರ್ಟೆಂಟ್ ಅಲ್ಲ ಫಸ್ಟ್. ಸೊ ನಾವು ಹೊರಗಿಂದ ನೀರ್ ಹಾಕ್ತಿದ್ವಿ, ಪೈಪಲ್ಲಿ ನೀರ್ ಹಾಕ್ತಿದ್ವಿ, ಏನೋ ಮಾಡಿ ಬೆಂಕಿನ ಸ್ವಲ್ಪ ಕಮ್ಮಿ ಮಾಡಿದ್ವಿ.
ಒಳಗೆ ಹೋಗಿ ನೋಡ್ತೀವಿ ಬ್ರೋ. ಐ ಡೋಂಟ್ ನೋ, ಯು ಮೈಟ್ ಫೈಂಡ್ ದ ಫುಟೇಜ್. ಇದೆ, ನೋಡಿದೆ, ನೋಡಿದೆ ನೋಡಿದೆ. ನೋಡಿದೆ. ಲೆನ್ಸ್ ಎಲ್ಲ ಬರ್ನ್ ಆಗಿ ಒಂದು ಎಷ್ಟು ತುಂಬಾ ಲ್ಯಾಪ್ಟಾಪ್ಸ್ ಇತ್ತು, ಎಡಿಟರ್ಸ್ ಇದೆಲ್ಲ ಲ್ಯಾಪ್ಟಾಪ್ಸ್ ಇತ್ತು, ಕ್ಯಾಮ್ರಾ ಇತ್ತು, ಒಂದು 3-4 ಕ್ಯಾಮ್ರಾ ಇತ್ತು, ಲೆನ್ಸ್, ಅಯ್ಯೋ ಲೆನ್ಸ್ ಒಂದು 8 ಲೆನ್ಸ್ ಇತ್ತು, ಬೇರೆ ಬೇರೆ, ಅಂದ್ರೆ ಝೂಮಿಂಗ್ ಲೆನ್ಸ್, ಕ್ಲೋಸ್ 50mm, ಅದು ಸಹ ಯಾವುದು ಜಿ ಮಾಸ್ಟರ್ ಲೆನ್ಸಸ್ ಬ್ರೋ. ಓ ಮೈ ಗಾಡ್. ಓಕೆ. ಜಿ ಮಾಸ್ಟರ್ ಲೆನ್ಸಸ್ ಇಲ್ಲ, ಟಾಪ್ ಲೆನ್ಸ್ ಸೋನಿ. ಆಯ್ತಾ, ಟೇಬಲ್ ಎಲ್ಲ ಹೋಗಿದೆ. ಹೇಗಾಯ್ತು ಅಂತ ವಿ ಕುಡಂಟ್ ಫಿಗರ್ ಔಟ್ ಸ್ಟಿಲ್ ನೌ ಬ್ರೋ. ಇನ್ನೂ ಗೊತ್ತಿಲ್ಲ. ಮಿಸ್ಟ್ರಿ. ಶಾರ್ಟ್ ಸರ್ಕಿಟ್ ಆಗಿದೆ ಅದು. ಶಾರ್ಟ್ ಸರ್ಕಿಟ್ ಆಗಿದೆ ಅಂತ ಹೇಳಲಿಕ್ಕೆ ಸಹ ವ್ಯಾಲಿಡ್ ಪ್ರೂಫ್ ಇಲ್ಲ, ಓ ಅದು ಗೊತ್ತಿಲ್ಲ. ಅದನ್ನ ನಾನು ಎನ್ಸ್ಯೂಮ್ ಮಾಡ್ಕೊಂಡೆ, ಶಾರ್ಟ್ ಸರ್ಕಿಟ್ ಫಾರ್ ಮೈ ಸ್ಯಾಟಿಸ್ಫ್ಯಾಕ್ಷನ್. ಓಕೆ ಆಯ್ತು, ಶಾರ್ಟ್ ಸರ್ಕಿಟ್. ಸೊ ಒಂದೊಂದು ಪೀಸ್ ಬರ್ನ್ ಆದ ಪೀಸನ್ನು ಹೊರಗೆ ತಂದು ನಾವು ನೀರೇ ಹಾಕಿದ್ವಿ, ಎಲ್ಲ ಕಪ್ಪಾಗಿದೆ. ಒಂದೊಂದು ಪೀಸ್ನ ಹೊರಗೆ ತಂದ್ರು, ಇಟ್ರು ಲೆನ್ಸ್ ಇಟ್ರು, ಕ್ಯಾಮ್ರಾ ಇಟ್ರು, ಲ್ಯಾಪ್ಟಾಪ್ ಇಟ್ರು. ನನ್ನ ತಲೆ ಹಾಳಾಗಿದೆ. ನಮ್ಮ ಇಡೀ ನಮ್ದು ಮೀಡಿಯಾ ಟೀಮು ಅದೆಲ್ಲ ಬಂದು ಏನ್ ಮಾಡುದು, ನನ್ನ ಹತ್ರ ಬಂದು ಮಾತಾಡ್ಲಿಕ್ಕೆ ಸಹ ಆಗುದಿಲ್ಲ. ನನ್ನ ಮೈಂಡ್ ಫಕ್ ಆಗಿದೆ, ನಾನು ಎಂತ ಮಾಡ್ತೀನಿ, ನನ್ನ ತಲೆ ಹಾಳಾಗಿ ಕಾರ್ನರ್ ಎಲ್ಲ ಕೂತಿದ್ದೀನಿ. ಇದು ರೋಡು, ಅಲ್ಲಿ ಇದು ನಮ್ಮ ಆಫೀಸ್ ಇದೆ, ಸ್ವಲ್ಪ ಕಾರ್ನರ್ ಬಂದು ಕೂತು ಏನ್ ಮಾಡೋದೀಗ ನಾನು ಯೋಚನೆ ಮಾಡಿದೆ. ಆನ್ ಗೋಯಿಂಗ್ ಆಪರೇಷನ್ಸ್ ಆಗ್ತಿತ್ತಲ್ಲ ನಮ್ದು, ಎಡಿಟಿಂಗು, ವಿಡಿಯೋ. ಕ್ಲೈಂಟ್ ಇರ್ತಾರೆ. ಕ್ಲೈಂಟ್ ಇದು ಕ್ರಿಯೋಜೆನಿಕ್ಸ್, ಇದು ಕ್ಲೈಂಟ್ಸ್, ಇದು ನಾವು ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ವಿ, ಮತ್ತೆ ನನ್ನ ವಿಡಿಯೋಸ್ ಎಡಿಟ್ ಆಗ್ತಾ ಇತ್ತು, ನಮ್ ಕಾಂಟೆಂಟು ಅದು ಇದು ಎಲ್ಲ ತುಂಬಾ ಕೆಲಸ, ಆನ್ ಗೋಯಿಂಗ್ ಆಪರೇಷನ್, ಕ್ಯಾಮ್ರಾ ಶೂಟ್ ಮಾಡ್ಬೇಕು. ಕೂತು ಯೋಚನೆ ಮಾಡಿದೆ, ಈಗ ಇದೆಲ್ಲ ಬರ್ನ್ ಆಯ್ತು. ಇನ್ಶೂರೆನ್ಸ್ ಮಾಡಿರ್ಲಿಲ್ಲ ಆ ಆಫೀಸಿಗೆ. ಚಿಕ್ಕ ಆಫೀಸ್, ಸ್ವಲ್ಪ ಚಿಕ್ಕ ಆಫೀಸ್, ಅಷ್ಟು ಯೋಚನೆ ಅಂದ್ರೆ ಇನ್ಶೂರೆನ್ಸ್ ಲೆವೆಲ್ ಅಲ್ಲಿ ಯಾರು ಇನ್ಶೂರೆನ್ಸ್ ಯಾವಾಗಲೂ ಏನಾಗಲ್ಲ ಲಾಸ್ಟ್ bro. ಆಪ್ಷನ್ ತರ, ಏನಾಗ್ಬಿಡುತ್ತೆ ಅನ್ನೋ ತರ ಯೋಚನೆ ಮಾಡಿಲ್ಲ. ಸೊ ಕೂತು ಏನ್ ಮಾಡುದು, ಕೆಲಸ ಆಗ್ಬೇಕು. ಕೆಲಸ ಮಾಡ್ಬೇಕು ಅಂದ್ರೆ ಈಗ ಆಪ್ಷನ್ ಎಂತಿದೆ, ಕೆಲಸ ಮಾಡ್ಬೇಕಂದ್ರೆ ಕ್ಯಾಮ್ರಾ ಬೇಕು, ಲ್ಯಾಪ್ಟಾಪ್ ಬೇಕು, ಎಂತೆಲ್ಲ ಬೇಕಲ್ಲ ಕೆಲಸ. ಹೌದೌದು. ಕರ್ಸ್ತೆ ರಿಜಾಯ್ಸ್ ಏನೆಲ್ಲ ಬೇಕು ಲಿಸ್ಟ್ ಮಾಡಿ ಹೋಗಿ ತಗೊಂಡ್ ಬರೋಣ. ಆಫೀಸ್ ಅನ್ನು ಕ್ಲೀನ್ ಅಪ್. ಬ್ರೋ ನನ್ನ ಪಾಲಿಸಿ ಎರಡಿದೆ. ಒಂದು, ಪ್ರಾಬ್ಲಮ್ ಬಂದಾಗ ಶ್ರವಣ್ ಫಸ್ಟ್ ಕೂತ್ಕೊಂಡು ಯೋಚನೆ ಮಾಡು, ನಿನ್ ಕೈಯಲ್ಲಿ ಕಂಟ್ರೋಲ್ ಇರುವ ಪ್ರಾಬ್ಲಮ, ನಿನ್ನ ಕೈಯಲ್ಲಿ ಕಂಟ್ರೋಲ್ ಇಲ್ಲದೆ ಇರುವ ಪ್ರಾಬ್ಲಮ. ಬೆಂಕಿ ಬಂತು ಹೋಯ್ತು, ಈಗ ಯಾರು ಮಾಡಿದ್ರು ಏನು ಅಂತ ಹುಡುಕಿ ಪೊಲೀಸ್ ಕಂಪ್ಲೇಂಟ್ ಮಾಡಿ ಅದ್ರ ಅಲ್ವಾ ಏನಾಯ್ತು ಶಾರ್ಟ್ಸ್, ಅದ್ರ ಮೇಲೆ ಫೋಕಸ್, ಇಲ್ಲಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಇಂಪಾರ್ಟೆಂಟಾ? ನನ್ನ ಕೈಯಲ್ಲಿ ಹೊಸ ಕ್ಯಾಮ್ರಾ ತಗೊಂಡ್ ಬಂದು, ಹೊಸ ಲ್ಯಾಪ್ಟಾಪ್ ತಗೊಂಡ್ ಬಂದು ಕೆಲಸ ಸ್ಟಾರ್ಟ್ ಮಾಡುವ ಕಂಟ್ರೋಲ್ ಇದೆಯಾ, ಅಥವಾ ಇದನ್ನ ಹಿಂದೆ ಹೋಗಿ ನಿಲ್ಸೋ ಕಂಟ್ರೋಲ್ ಇದೆಯಾ? ಕ್ಲಿಯರ್ ಕಟ್ ಪಿಕ್ಚರ್ ಬಂತು ನನ್ನ ತಲೆಗೆ. ಮುಂದೆ ಹೋಗ್ಬೇಕು, ಇನ್ನೂ ದೊಡ್ಡದು ಮಾಡ್ಬೇಕು, ಕೆಲಸ ಮಾಡ್ಬೇಕು, ಖರ್ಚಾದ್ರೂ ಪರವಾಗಿಲ್ಲ. ರಪ್ಪ ಏನೆಲ್ಲ ಹೋಯ್ತು ಎಲ್ಲ ಟಕ್ 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 ಎಲ್ಲ ತಗೊಂಡ್ ಬಂದು. ಅಪ್ರಾಕ್ಸಿಮೇಟ್ಲಿ ಎಷ್ಟು ವರ್ತ್ ಡ್ಯಾಮೇಜಸ್ ಆಗಿತ್ತು? ಗ್ಯಾಜೆಟ್ಸ್ ಆಯ್ತು ಬ್ರೋ, 25-30 ಲಕ್ಷ. ನಾನು ಲೆಕ್ಕ ಸಹ ಹಾಕ್ಲಿಲ್ಲ ಅದನ್ನ. ಐ ಡಿಂಟ್ ಇವನ್ ಗೋ ಟು ಕೌಂಟ್ ವಾಟ್ ಐ ಲಾಸ್ಟ್. ನಂಗೆ ಹೋಯ್ತು, ಏನ್ ಬೇಕು ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡೋಣ ಅಂತೇಳಿ ಎಲ್ಲರಿಗೂ ಸ್ಟಾಪ್ ಮಾಡಿದ್ವಿ. ಲೆಕ್ಕ ಹಾಕ್ಲಿಲ್ಲ ನಾನು ಲೆಕ್ಕ ಹಾಕೇ ಇಲ್ಲ ಏನೆಲ್ಲ ಹೋಯ್ತು ಅಂತ. ಈ ತರ ಲಾಸ್ ಯಾರಾದ್ರೂ ಇದಾದ್ರೆ Bro, it was very painful, bro. But what option did I have? ಕರೆಕ್ಟ್. Cry about it or get better? ಅಲ್ಲ ಗುಡ್ ದಟ್. ಆಮೇಲೆ ಐ ಥಿಂಕ್ ಕ್ರಿಯಾಜೆನಿಕ್ಸ್ ಪೇಜ್ ಅಲ್ಲಿ ಒಂದ್ಸರಿ 1-2 ವಾರನೋ Journey ತಿಂಗಳಾದ್ಮೇಲೆ ಜರ್ನಿ Before, ತೋರಿಸಿ after. ಒಂದು ಇದಿತ್ತು ರೀಲ್, ವಿ ಆರ್ ಬ್ಯಾಕ್ ಸಮಥಿಂಗ್, ವಿ ಆರ್ ಸ್ಟಾರ್ಟಿಂಗ್ ಅಂತ. ಸೊ ಐ ಫೆಲ್ಟ್ ಪ್ರೌಡ್, ನೀಡ್ ನಾಟ್ ಟು ಬಿ, ಬಟ್ ಐ ಫೆಲ್ಟ್ ಪರ್ಸನಲ್ ವಿಕ್ಟರಿ ತರ. ಪರ್ಸನಲ್ ವಿಕ್ಟರಿ ತರ. ಕರೆಕ್ಟ್. ಕಮಿಂಗ್ ಟು ಪರ್ಸನಲ್ ವಿಕ್ಟರಿ ಅಂಡ್ ಪರ್ಸನಲ್ ಗ್ರೋತ್, ಎಡಿಟಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೆ ಶ್ರವಣ್. ಇವಾಗ ಕ್ರಿಯಾಜೆನಿಕ್ಸ್ ನೋಡಿದ್ರೆ ನಮ್ಗೆ ಯಾವಾಗ್ಲೂ ಅನ್ಸುತ್ತೆ, ಗುರು ಈ ಲೆವೆಲ್ ಕ್ವಾಲಿಟಿ ಮಾಡಬೇಕು ಅಂತ. ನೀವು ಇಷ್ಟು ಜನ ಟ್ರೈನ್ ಮಾಡಿದೀರಾ, ಬಟ್ ಪ್ರಾಬ್ಲಮ್ ನನಗೆ ಯಾವತ್ತೂ ಅನ್ಸೋದು ಇಂಡಸ್ಟ್ರಿಲಿ ಎಡಿಟರ್ಸೇ ಸಿಗಲ್ವಲ್ಲ. ಎಡಿಟರ್ಸ್ ಸಿಗಲ್ಲ. ಯಾಕೆ ಅಂದ್ರೆ ಬ್ರೋ, ಈಗ ನಮ್ದು ಸ್ಟೂಡೆಂಟ್ಸ್ ಯಾರು ಬಂದ್ರು, ನಿಮ್ಗೆ ಎಡಿಟರ್ಸ್ ಬೇಕಿರೋದು ನಿಮ್ ಟೀಮಿಗೆ ಬಂದು ಕೆಲಸ ಮಾಡ್ಲಿಕ್ಕೆ. ತುಂಬಾ ಜನ ಫ್ರೀಲಾನ್ಸ್ ಮಾಡ್ತಾರೆ. ಅವರಿಗೆ ಎಡಿಟರ್ ಫ್ರೀಲಾನ್ಸ್ ಯಾಕೆ ಮಾಡೋದಂದ್ರೆ, ಅವರು ಇನ್ನೂ ಸಹ ಎಡಿಟರ್ಸ್ ಅವರ ಜಾಬ್ ಫುಲ್ ಟೈಮ್ ಅಂತ ತಗೊಳ್ತಾ ಇಲ್ಲ. ಸ್ಟೂಡೆಂಟ್ಸ್ ಯಾರು ಓದ್ಲಿಕ್ಕೆ ಬರ್ತಾರಲ್ಲ, ಅವ್ರು ಹೇಗೆ ಬರ್ತಿದ್ದಾರೆ ಅಂದ್ರೆ, ಅದೊಂದು ನನ್ನ ಸೈಡ್ ಸ್ಕಿಲ್ ಇರ್ಲಿ, ಕಲ್ತು ಬಿಡೋಣ, ಬೇಗ ತಿಂಗಳಿಗೊಂದು 5-6 ವಿಡಿಯೋ ಯಾರಿಗಾದ್ರು ಬೇಕಾದ್ರೆ ಎಡಿಟ್ ಮಾಡ್ಕೊಳ್ಳೋಣ, ಪಾಕೆಟ್ ಮನಿ ಮಾಡೋಣ. ಈ ತರ ಇದೆ. ಅವೇರ್ನೆಸ್ ಇನ್ನು ಸ್ಪ್ರೆಡ್ ಆಗ್ತಿಲ್ಲ. ಈಗ ಆಗ್ತಾ ಇದೆ. ವಿ ಆರ್ ಏಬಲ್ ಟು ಪ್ರೊಡ್ಯೂಸ್ ಫ್ಯೂ ಎಡಿಟರ್ಸ್, ಬಟ್ ಇಷ್ಟೋ ತನಕ ಸಹ ಇನ್ನೂ ಸಹ ಜನರು ಏನಾದ್ರು ದೇ ಡೋಂಟ್ ನೋ ದಟ್ ಇನ್ನು 1-2 ವರ್ಷದಲ್ಲಿ ಈ ಮಾರ್ಕೆಟ್ ಎಲ್ಲೋ ಹೋಗುತ್ತೆ ಅಂತ. ನಮ್ದು ಎಡಿಟಿಂಗ್ ಟೀಮ್ ಬ್ರೋ ಎಷ್ಟು ಜನ ಇದ್ದಾರೆ ಗೊತ್ತಾ? ನಂದು ಅವರಿಗೆ ಲ್ಯಾಪ್ಟಾಪ್ ಎಡಿಟ್ ಅಂದ್ರೆ ಏನು ಗೊತ್ತಿರ್ಲಿಲ್ಲ. ದೇ ಕೇಮ್ ಟು ಮೈ ಕಂಪನಿ, ಐ ಗಾಟ್ ದೆಮ್ ದ ಲ್ಯಾಪ್ಟಾಪ್. ಅವ್ರು ಕಲ್ತಿದ್ದಾರೆ, ಈಗ ಲೀಡ್ ಮಾಡ್ತಿದ್ದಾರೆ ಟೀಮ್ ಅನ್ನ. ನೀವು ರಿಜಾಯ್ಸ್, ನಮ್ದು ಕ್ರೇಜನ್ಸ್, ವೆನ್ ಹಿ ಜಾಯಿನ್ಡ್ ಅವರ್ ಟೀಮ್, ಹಿ ಡಿಡ್ಂಟ್ ನೋ ಗಿಂಬಲ್. ಅಂದ್ರೆ ನಮ್ಮ ಹತ್ರ ಗಿಂಬಲ್ ಇರ್ಲಿಲ್ಲ. ಮತ್ತೆ ಗಿಂಬಲ್ ತೆಗೆದು ಕಲ್ತು, ನಾವು ಒಟ್ಟಿಗೆ ಕಲ್ತು, ರಿಜಾಯ್ಸ್ ಬನ್ನಿ ಹೋಗೋಣ ಗಿಂಬಲ್ ತರ, ನಾನ್ ಮತ್ತೆ ಅವ್ರು ಹೋಗಿ ಗಿಂಬಲ್ ತಗೊಂಡು ಬಂದು, ಆ ತರ ಐ ಹ್ಯಾವ್ ಪ್ರೊಡ್ಯೂಸ್ ಮೆನಿ ಕೋರ್ಸ್ ಇಂದ ಅಲ್ಲ,
ಲೈವ್ ನಮ್ಮ ಕಂಪನಿಗೆ ಬಂದು ನಮ್ ಜೊತೆ ಕಲ್ತು ನಾನು ಯಾವಾಗ್ಲೂ ಏನ್ ಹೇಳ್ತೀನಿ ಅಂದ್ರೆ ಲೀಡ್ಸ್ಗೆ ನೀವೇನ್ ಕಲಿತೀರಾ 4 ಜನ ಬರ್ತಾರೆ, ಅವರು ಹೊರಗಿಂದ ಕಲ್ತು ಬರದಿದ್ರೆ ಪರವಾಗಿಲ್ಲ, ನೀವು ನಿಮ್ಮ ತಲೆಯಲ್ಲಿರುವ ಕೆಲಸನ ಅವ್ರಿಗೆ ಕೊಟ್ರೆ ನೀವು ಒಂದ್ ಸ್ಟೆಪ್ ಮೇಲೆ ಹೋಗ್ತೀರಾ, ಅವ್ರು ನಿಮ್ಮ ಜಾಗಕ್ಕೆ ಬಂದ್ರೆ ನಿಮ್ಗೆ ಆಪರ್ಚುನಿಟಿ ಒಂದ್ ಸ್ಟೆಪ್ ಮೇಲೆ ಹೋಗೋದು. ಸೊ ಅದು ತುಂಬಾ ಇಂಪಾರ್ಟೆಂಟ್. ಸೊ Correct. ದಟ್ ಇಸ್ ಹೌ ಟ್ರೈನಿಂಗ್ ಇಸ್ ಡನ್. ಅಲ್ಲ ಯಾಕೆ ಇದು ಹೇಳ್ತಾ ಅಂದ್ರೆ ಬಿಕಾಸ್ ನಾವು ಎಡಿಟರ್ನ ಹುಡುಕ್ಬೇಕಾದ್ರೆ ನೋಡ್ತಾ ಇರ್ತೀವಿ ಗುರು, ಲಿಂಕ್ಡ್ಇನ್ ಅಲ್ಲಿ ಹಾಕಿದ್ರು ಸಿಗಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಇಷ್ಟ್ ಜನ ಇದ್ರೂನು ಸಿಗಲ್ಲ, ಅದೊಂದು ಚಾಲೆಂಜ್ ಆಗ್ಬಿಟ್ಟಿತ್ತು ಅದಕ್ಕೆ ಅಷ್ಟೇ. ಅಲ್ಲ ನಮ್ಮಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನು ಅಂದ್ರೆ Seriousness. ಕನ್ನಡ ಗೊತ್ತಿರೋ ಎಡಿಟರ್ಸ್ ಬೇಕು. ಅಂದ್ರೆ ಹೌದು. ಬಿಕಾಸ್ ನಾವು ಕನ್ನಡದಲ್ಲಿ ನಾವು ಕಾಂಟೆಂಟ್ ಕನ್ನಡದಲ್ಲಿ ಮಾಡೋದ್ರಿಂದ ಮಾತಾಡ್ತೀವಲ್ಲ. ಇನ್ನು ಈಗ ನಾವು ಆಫ್ಲೈನ್ ಸ್ಟಾರ್ಟ್ ಮಾಡ್ತಿದೀವಿ ಬ್ರೋ. ನಾನು ಹಾ. ಆಫ್ಲೈನ್ ಯಾಕೆ ಇನ್ಸ್ಟಿಟ್ಯೂಟ್ ಮಾಡಿರೋದಂದ್ರೆ ಆನ್ಲೈನ್ ಅಲ್ಲಿ ಜನ ಸೀರಿಯಸ್ ಆಗಿ ಅಂದ್ರೆ ನಾನು ಹೇಳಿದ್ರೆ Correct. ಟೈಮ್ ಪಾಸ್ ಸ್ಕಿಲ್ ತನಕ. ಸೊ ಐ ಥಾಟ್ ಯಾರು ಇಲ್ಲಿ ಬಂದು ಇನ್ಸ್ಟಿಟ್ಯೂಟ್ ಬಂದು ಟೈಮ್ ಕೊಟ್ಟು ಕಲಿತಾರೆ, ದೇ ವಾಂಟ್ ಟು ಮೇಕ್ ಅ ಕರಿಯರ್ ಔಟ್ ಆಫ್ ಇಟ್. ಸ್ವಲ್ಪ ಎಫರ್ಟ್ ಜಾಸ್ತಿ ಅಲ್ಲ ಹೌದು ಹೌದು. ಬಂದು ಅದಕ್ಕೆ ವಿ ಆರ್ ಸ್ಟಾರ್ಟಿಂಗ್ ಆಫ್ಲೈನ್ ಅಕಾಡೆಮಿ. ಇನ್ನು ಮುಂದೆ ಇನ್ನೂ ಕ್ವಾಲಿಟಿ ವಿ ಹ್ಯಾವ್ ಪ್ರೊಡ್ಯೂಸ್ಡ್ ಎಡಿಟರ್ಸ್ ಬ್ರೋ. ಬಟ್ ಏನ್ ವಿಷಯ ಆಗತ್ತೆ, ಸ್ವಲ್ಪ ಜನ ನಾವೇ ಹೈರ್ ಮಾಡ್ಕೊಳ್ತೀವಿ, ನಮ್ದು ಸರ್ವಿಸ್ ಇರುತ್ತೆ. ಹಾ. ಸ್ವಲ್ಪ ಜನ ಫ್ರೀಲಾನ್ಸ್ ಮಾಡ್ತಾರೆ, ಸ್ವಲ್ಪ ಜನ ಟೈಮ್ ಪಾಸ್ ಆಗಿ ಮಾಡ್ಬಿಡ್ತಾರೆ, ಸೀರಿಯಸ್ ಇರಲ್ಲ. ನಾವೇ ಕೇಳಿದ್ವಲ್ಲ ಎಡಿಟರ್ ಬೇಕು ಅಂತ, ನೀವು ಇಲ್ಲ ಯಾರು ನಮ್ಗೆ ಸಿಗ್ತಾ ಇಲ್ಲ ಅಂತ ಅದೇ ಹೇಳಿ. ನನ್ಗೆ ಸರ್ಪ್ರೈಸ್ ಆಯ್ತು ಗುರು, ಇಷ್ಟು ಜನ ಟ್ರೈನ್ ಮಾಡಿ ಯಾರು ಇಲ್ಲ ಅಂದ್ರೆ ಇಟ್ ಇಸ್ ಕ್ರೇಜಿ ಅಂತ. Freelance bro. ಗೊತ್ತಾಯ್ತು. ಆಮೇಲೆ ರಿಜಾಯ್ಸ್ ಬಂದು ಹೇಳಿದ್ರು